ಹಲೋ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ಸ್ವಾಗತ ಸುಸ್ವಾಗತ ನನ್ನ ಯೂಟ್ಯೂಬ್ ಚಾನಲ್ಗೆ. ಇವತ್ತಿನ ಒಂದು ವಿಚಾರ ನೋಡೋದಾದರೆ ಬುದ್ಧಿವಂತಿಕೆಯ ಖರ್ಚು ಮಾಡಲು 5 ತಂತ್ರಗಳು. ಈ 5 ತಂತ್ರಗಳು ನೀವು ಖರ್ಚು ಮಾಡೋಕ್ಕೆ ಮುಂಚೆ ನಿಮಗೆ ಯಾವಾಗೆಲ್ಲ ಅಗತ್ಯತೆ ಇರುತ್ತೆ. ಈ ಒಂದು 5 ತಂತ್ರಗಳ ಬಗ್ಗೆ ನೀವು ಯೋಚನೆ ಮಾಡಿ ನೀವು ತಂತ್ರಗಳನ್ನು ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿಯೂ ನಿಮ್ಮ ಒಂದು ಖರ್ಚಲ್ಲಿ ಸ್ವಲ್ಪನಾದರೂ ಉಳಿತಾಯ ಆಗುತ್ತೆ. ಮತ್ತು ಮುಂದಿನ ದಿನಗಳಲ್ಲಿ ನಿಮಗದು ಖಂಡಿತವಾಗಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ಮಾತಾಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಮೊದಲನೇ ಬಾರಿ ನನ್ನ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದರೆ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ. ಮತ್ತೊಮ್ಮೆ ಹೇಳ್ತೀನಿ, ವೆಲ್ತಿ ಕೃಷ್ಣ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಪ್ರೆಸ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕಂಟೆಂಟ್ ಬಗ್ಗೆ ಮಾತಾಡಲಿಕ್ಕೆ ನಾನು ಹೋಗ್ತಾ ಇದ್ದೀನಿ. ಮೊದಲನೇ ಪಾಯಿಂಟ್ ನೋಡೋದಾದರೆ, ವೆಯ್ಟ್ 24 hours ಬಿಫೋರ್ ಬೈಯಿಂಗ್. ನೀವು ಯಾವುದೇ ವಸ್ತುಗಳನ್ನು ಖರೀದಿ ಮಾಡೋಕ್ಕೂ ಮುಂಚೆ ನೀವು ಒಮ್ಮೆ ಯೋಚನೆ ಮಾಡಿ. ಯಾಕೆಂತ ಹೇಳಿದ್ರೆ ಅದು ನಿಮಗೆ ಎಷ್ಟು ಅಗತ್ಯತೆಗಳಿದೆ, ಇದು ಬೈ ಮಾಡೋದ್ರಿಂದ ನನ್ನ ಒಂದು ಆಸೆ ಆಕಾಂಕ್ಷೆಗಳಾಗಿರ್ಬೋದು ಅಥವಾ ನನ್ನ ವೃತ್ತಿ ಜೀವನದಲ್ಲಿ ಅಥವಾ ದಿನನಿತ್ಯದಲ್ಲಿ ಇದು ಉಪಯೋಗ ಇದೆಯಾ ಇಲ್ವಾ ಅಂತ. ಯಾಕೆಂತ ಹೇಳಿದ್ರೆ ಕೆಲವೊಂದು ವಸ್ತುಗಳು ಅಗತ್ಯತೆ ಇಲ್ಲ ಅಂದರೂ ಕೂಡ ನಾವು ಬೈ ಮಾಡಿರ್ತೀವಿ ಮತ್ತು ಮನೆಯಲ್ಲಿ ಸುಮ್ಮನೆ ಡೆಟ್ ಇನ್ವೆಸ್ಟ್ಮೆಂಟ್ ಎಲ್ಲೋ ಒಂದು ಮೂಲೆಯಲ್ಲಿ ಆ ಒಂದು ವಸ್ತುನೋ ಅಥವಾ ಪದಾರ್ಥನ ನಾವು ಇಡುವಂಥದ್ದು ಸಾಮಾನ್ಯವಾಗಿ ಇರುತ್ತೆ. ಇದೆಲ್ಲ ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ಯಾವುದೋ ಒಂದು ಫೆಸ್ಟಿವಲ್ ಬಂದಾಗ ಕೆಲವೊಂದು ದೊಡ್ಡ ದೊಡ್ಡ ಕಂಪನಿಗಳು ಆಫರ್ ಕೊಡ್ತಾರೆ. 2 ಬೈ ಮಾಡಿದ್ರೆ ಇನ್ನೊಂದೇನೋ ಒಂದು ಫ್ರೀ ಇರುತ್ತೆ ಅಂತ, ಅಥವಾ ನಿಮಗೆ 60% ಡಿಸ್ಕೌಂಟ್ ಅಂತ ಹೇಳ್ತಾರೆ, ಅಥವಾ 80% ಡಿಸ್ಕೌಂಟ್ ಅಂತ ಹೇಳ್ತಾರೆ. ಈ ಒಂದು ವಿಚಾರದ ಬಂದಾಗ ನಮಗೆ ಅಗತ್ಯತೆಗಳು ಇಲ್ಲ ಅಂದರೂ ಕೂಡ ನಾವೇನು ಮಾಡ್ತೀವಿ, ಅದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡುವಂಥದ್ದು ಸಾಮಾನ್ಯವಾಗಿ ಪದ್ಧತಿ ಇರುತ್ತೆ. ಆ ಥರ ವಿಚಾರಗಳನ್ನು ನೀವು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಅಥವಾ ಅದರ ಬಗ್ಗೆ ಯೋಚನೆ ಮಾಡುವಂಥದ್ದು, ಅಥವಾ ನೆಕ್ಸ್ಟ್ ಡೇಗೆ ನೀವು ಯೋಚನೆ ಮಾಡಿ. ಇವತ್ತು ಬೈ ಮಾಡಬೇಕು ಅಂತ ಏನಿರುತ್ತೆ ಅದನ್ನು ನೆಕ್ಸ್ಟ್ ಡೇಗೆ ಮುಂದಕ್ಕೆ ಹಾಕಿ ಮತ್ತೊಮ್ಮೆ ಯೋಚನೆ ಮಾಡಿ. ಇದು ಯೋಚನೆ ಮಾಡಿ ನೀವು ತಗೊಳ್ಳೋದ್ರಿಂದ ಏನಾಗುತ್ತೆ, ನಿಮ್ಮ ಅಗತ್ಯತೆಗಳಿಗೆ ಅವಶ್ಯಕತೆ ಇದೆಯೋ ಇಲ್ಲ ಅಂತ ನೋಡಿ. ಅನಗತ್ಯತೆ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ, ಅಗತ್ಯ ಇದ್ದರೆ ದಯವಿಟ್ಟು ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಾ ಮೊದಲನೇ ಪಾಯಿಂಟ್ ನಾನು ಮುಗಿಸ್ತಾ ಇದ್ದೀನಿ. ಎರಡನೇ ಪಾಯಿಂಟ್ ನೋಡೋದಾದರೆ, ಸೇವ್ ಫಸ್ಟ್ ಸ್ಪೆಂಡ್ ಲೇಟರ್. ನೀವು ದುಡಿತಕ್ಕಂಥ ಆದಾಯದಲ್ಲಿ ಮೊದಲು ಉಳಿತಾಯ ಮಾಡಿ. ಕನಿಷ್ಠ ಪಕ್ಷ 20% ನೀವೇನು ಮಾಡ್ತೀರಾ, ನೀವು ದುಡಿದಂಥ ಆದಾಯದಲ್ಲಿ ಇದು ನನ್ನದೇ ಅಲ್ಲ ಹಣ ಅಂತ ಹೇಳ್ಬಿಟ್ಟು ನೀವು ಹಣನ ಇನ್ವೆಸ್ಟ್ಮೆಂಟ್ ಮಾಡುವಂಥದ್ದು. ಐದರ್ ಇಟ್ ಈಸ್ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಆಗಿರ್ಬೋದು, ಅಥವಾ ನಿಮಗೆ ಎಮರ್ಜೆನ್ಸಿ ಫಂಡಿಗೆ ಉಳಿತಾಯ ಮಾಡುವಂಥದ್ದಾಗಿರ್ಬೋದು, ಅಥವಾ ಮೆಡಿಕಲ್ ಎಮರ್ಜೆನ್ಸಿ ಫಂಡ್ ಅಂತ, ಅಥವಾ ಬೇರೆ ನಿಮಗೆ ನಿಮ್ಮ ಗೋಲ್ ಅಚೀವ್ಮೆಂಟ್ ಮಾಡೋದಕ್ಕೆ ಉಳಿತಾಯ ಮಾಡುವಂಥದ್ದು. ಇನ್ನು ಬಂದಿರೋಂತಹ 80% ಹಣದಲ್ಲಿ ನೀವು ನಿಮ್ಮ ನೀಡ್ಸ್ ಮತ್ತು ವಾಂಟ್ಸ್ ಅದ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದು. ಮೂರನೇದು, ನೋ ದ ಡಿಫರೆನ್ಸ್ ಬಿಟ್ವೀನ್ ನೀಡ್ ಆ್ಯಂಡ್ ವಾಂಟ್. ನಿಮ್ಮ ಅಗತ್ಯತೆಗಳಿಗೆ ಎಷ್ಟು ಹಣ ಬೇಕಾಗಿದೆ ಅಥವಾ ನಿಮ್ಮ ಬಯಕೆಗಳಿಗೆ ಎಷ್ಟು ಹಣ ಬೇಕಾಗಿದೆ ಅಂತ ಹೇಳ್ಬಿಟ್ಟು ಜನರಲ್ ಆಗಿ 50-30-20. 20% ಸೇವಿಂಗ್ಸ್, 50% ವಾಂಟ್ಸ್ ಆ್ಯಂಡ್ 30% ನೀಡ್. ಇದು ಇರೋವಂಥ ಒಂದು ಫಾರ್ಮುಲಾ ಏನಿರುತ್ತೆ ಅದು. ನಿಮಗೆ ನಿಮ್ಮ ಅಗತ್ಯತೆಗಳಿಗೆ ನಿಮಗೆ 30% ಬೇಕಾ, 20% ಬೇಕಾ, ಅಥವಾ 10% ಬೇಕಾ ಅಂತ ನೀವು ಡಿಸೈಡ್ ಮಾಡಿ ನಿಮ್ಮ ಒಂದು ಖರ್ಚಿನ ಆಧಾರದ ಮೇಲೆ. ವಾಂಟ್ಸ್ ಕೂಡ ಅಷ್ಟೇ, ಇಷ್ಟೇ ಫಾರ್ಮುಲಾ ಒಂದಿದೆ, ನಾವು ಅಷ್ಟೇ ಖರ್ಚು ಮಾಡಬೇಕು, ಅಥವಾ ನಾವು ಏನು ಆದಾಯ ಕಳಿಸ್ತಾ ಇದ್ದೀವಿ 100% ಎಕ್ಸ್ಪೆಂಡಿಚರ್ ಮಾಡಬೇಕು ಅಂತ ಎಲ್ಲೂ ರೂಲ್ ಇಲ್ಲ. ನಿಮಗೆ ನೀವು ರೂಲ್ ಮಾಡ್ಕೊಳ್ಳೋವಂಥದ್ದು, ನಿಮಗೆ ಸೇವಿಂಗ್ಸ್ 60% ಉಳಿತಾಯ ಮಾಡ್ತೀರಂದರೆ ಖಂಡಿತವಾಗಿ ಉಳಿತಾಯ ಮಾಡಿ. ನಿಮಗೆ ಯಾವುದೇ ಥರ ಖರ್ಚಿಲ್ಲ, ನಾನು ಸ್ಟಿಲ್ ಬ್ಯಾಚುಲರು, ನನಗೆ ಹಣ 100% ಅಥವಾ 90% ಉಳಿತಾಯ ಮಾಡಿದ್ರೆ ನಡೆಯುತ್ತೆ, ಮನೆ ಕೊಡಲಿಕ್ಕಿಲ್ಲ ಅಂದರೆ ಖಂಡಿತವಾಗಿ 90% ಅಷ್ಟು ಹಣನ ನೀವು ಉಳಿತಾಯ ಮಾಡಿ, ಇನ್ನು 10% ನಿಮ್ಮ ಖರ್ಚಿಗೆ ಅಂತೇಳಿ ತೆಗೆದಿಟ್ಕೊಳ್ಳುವಂಥದ್ದು. ಅಥವಾ ಬೇರೆ ಫ್ಯಾಮಿಲಿ ರಿಲೇಟೆಡ್ ಎಕ್ಸ್ಪೆಂಡಿಚರ್ಸ್ ಇದೆ, ನೀಡ್ಸ್ ವಾಂಟ್ಸ್ಗೆ ನಿಮಗೆ ಹಣ ಬೇಕಿದೆ ಅಂತಂದರೆ ನೀವು ಬ್ರೇಕಪ್ ಮಾಡ್ಕೊಳ್ಳಿ. ನಿಮ್ಮ ಹಣದಲ್ಲಿ ಅಂದರೆ ಒಟ್ಟು ಆದಾಯದಲ್ಲಿ ಸ್ಪ್ಲಿಟ್ ಮಾಡ್ಕೊಳ್ಳಿ, 50-30-20ನೋ ಅಥವಾ 20-50-80ನೋ. ಈ ಥರ ನೀವು ಬ್ರೇಕಪ್ ಅಂದರೆ ಸ್ಪ್ಲಿಟ್ ಮಾಡಿಕೊಂಡು ನಿಮಗೆ ಎಷ್ಟು ಹಣ ಉಳಿತಾಯ ಮಾಡಲಿಕ್ಕಾಗುತ್ತೆ ಅಷ್ಟು ಹಣನ ಉಳಿತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಅದರ್ವೈಸ್ ಏನಾಗುತ್ತೆ, ಎಲ್ಲ ಹಣನೂ ಖರ್ಚಾಗುತ್ತೆ. ಮಂತ್ ಎಂಡಲ್ಲಿ ನಿಮ್ಮ ಹತ್ರ ಹಣ ನಿಮ್ಮ ವ್ಯಾಲೆಟ್ ಅಥವಾ ಪರ್ಸಲ್ಲಿ ದುಡ್ಡಿರೋದಿಲ್ಲ. ಹಾಗಾಗಿ ನಿಮ್ಮ ಒಂದು ಎಕ್ಸ್ಪೆಂಡಿಚರ್ ವಾಂಟ್ಸ್ ಮತ್ತು ನೀಡ್ಸನ್ನು ನೀವು ಸ್ಥಿರವಾಗಿ ನಿಗದಿಪಡಿಸ್ಕೊಳ್ಬೇಕು. ಅದಕ್ಕಿಂತ ಹೆಚ್ಚಿಗೆ ನಾನು ಹಣ ಖರ್ಚು ಮಾಡಬಾರ್ದು, 20 ಅಥವಾ 30% ಉಳಿತಾಯ ಮಾಡಬೇಕು, ಇನ್ನು 20% ನನಗೆ ನೀಡ್ಸಿಗೆ ಮತ್ತು 30% ವಾಂಟ್ಸಿಗೆ. ಈ ಥರ ನೀವು ಬ್ರೇಕಪ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ಖರ್ಚಿನ
ಒಂದು ಏನಿದೆ ರೆಗ್ಯುಲರ್ ಖರ್ಚು ಏನಿದೆ ಅದು ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇದು ನೀವು ಮಾಡಲಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ನಿಮ್ಮ ಕೈಲಿರೋ ಹಣ ಪೂರ್ತಿ ಎಕ್ಸ್ಪೆಂಡಿಚರ್ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ರೂಟ್ ತೋರಿಸ್ಕೊಟ್ಟಂಗೆ ಆಗುತ್ತೆ ಖರ್ಚಿಗೆ. ಸೊ ಹಾಗಾಗಿ ನೀವು ಫಿಕ್ಸ್ ಮಾಡಿಕೊಂಡು ಇದಕ್ಕೆ 20%, ಇದಕ್ಕೆ 30%, ಇದಕ್ಕೆ 80% ಅಂತೇಳಿ ಸ್ಪ್ಲಿಟ್ ಮಾಡ್ಕೊಂಡಾಗ ಏನಾಗುತ್ತೆ, ನಿಮ್ಮ ಹಣ ನಿಮ್ಮ ಹತ್ರನೇ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಅಗತ್ಯತೆಗಳು ಮತ್ತು ಬಯಕೆಗಳು ಏನಿದೆ ಅದರ ಆಧಾರದ ಮೇಲೆ ಖರ್ಚು ಮಾಡಿ ಅಂತ ಹೇಳ್ತಾ ಮುಂದಿನ ಪಾಯಿಂಟಿಗೆ ಹೋಗೋಣ. ಟ್ರ್ಯಾಕ್ ಎವ್ರಿ ರುಪಿ. ಸೊ ಖಂಡಿತವಾಗಿ ಹೌದು, ನೀವು ಎಷ್ಟು ಹಣ ದುಡಿತೀರಾ, ಎಷ್ಟು ಹಣ ಖರ್ಚು ಮಾಡ್ತೀರಾ ಅದನ್ನು ನೀವು ಟ್ರ್ಯಾಕ್ ಮಾಡಲೇಬೇಕು. ಸೊ ನಿಮಗೆ ಗೊತ್ತಾಗುತ್ತೆ, ಅವಶ್ಯಕತೆ ಇದ್ದು ನಾನು ಎಷ್ಟು ಹಣ ಖರ್ಚು ಮಾಡಿದ್ದೀನಿ, ಅನವಶ್ಯಕತೆ ಇದ್ದು ಎಷ್ಟು ಹಣ ಖರ್ಚು ಮಾಡ್ತಾ ಇದ್ದೀನಿ, ನಿಜವಾಗ್ಲೂ ಅನವಶ್ಯಕತೆಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು ಹೌದಾ ಬೇಡ, ಸೊ ಇದನ್ನು ಅವಾಯ್ಡ್ ಮಾಡಿದರೆ ನನ್ನ ಹತ್ರ ಎಷ್ಟು ಹಣ ಮಿಗ್ತಾ ಇತ್ತು, ಸೊ ಅನ್ನೋದು ನೀವು ಎಕ್ಸ್ಪೆಂಡಿಚರ್ ಟ್ರ್ಯಾಕ್ ಮಾಡಿದಾಗ ನಿಮಗೆ ಡೆಫಿನೆಟಾಗಿ ಗೊತ್ತಾಗುತ್ತೆ. ಸೊ ಆ ಥರದ ಖರ್ಚು ಬಂದಾಗ ನೀವು ಮುಂದಿನ ದಿನಗಳಲ್ಲಿ ಅವಾಯ್ಡ್ ಮಾಡ್ಬೋದು, ಅಥವಾ ಆ ಹಣನ ನೀವು ನಿಮ್ಮ ಎಮರ್ಜೆನ್ಸಿ ಫಂಡಿಗೆ ಇಟ್ಕೊಳ್ಬೋದು, ಅಥವಾ ಫಿಕ್ಸ್ಡ್ ಡೆಪಾಸಿಟ್ ಆಗಿರ್ಬೋದು, ಅಥವಾ ನಿಮಗೆ ಒಂದು ಗೋಲ್, ಚಿಕ್ಕ ಗೋಲ್, ಅದಕ್ಕೆ ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಹಣನ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಆಗಿರ್ಬೋದು. ಸೊ ಈ ಥರ ನೀವು ಹಣ ಟ್ರ್ಯಾಕ್ ಮಾಡಿದಾಗಲೇ ನಿಮಗೆ ಗೊತ್ತಾಗುತ್ತೆ ಹಣ ಎಲ್ಲಿ ಲೂಫಾಲಲ್ಲಿ ಹೋಗ್ತಾ ಇದೆ, ಅದನ್ನು ಎಲ್ಲಿ ಅವಾಯ್ಡ್ ಮಾಡ್ಬೋದು, ನಿಜವಾಗ್ಲೂ ಇದು ಖರ್ಚು ಮಾಡಿರೋದು ಕರೆಕ್ಟ್ ಇದೆಯಾ ಅನ್ನೋ ಒಂದು ನೀವು ಟ್ರ್ಯಾಕ್ ಮಾಡಲಿಕ್ಕೆ ಅವಶ್ಯಕತೆ ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ. ಬೈ ವ್ಯಾಲ್ಯೂ, ನಾಟ್ ಫಾರ್ ಜಸ್ಟ್ ಡಿಸ್ಕೌಂಟ್. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಹೆಂಗೆ ಅಂತ ಹೇಳಿದ್ರೆ, ನಾವು ಸಾಮಾನ್ಯವಾಗಿ ಡಿಸ್ಕೌಂಟ್ ರೇಟಲ್ಲಿ ಪರ್ಚೇಸ್ ಮಾಡಲಿಕ್ಕೆ ಹೋಗ್ತೀವಿ. ಅದ್ರದ್ದು ಕ್ವಾಲಿಟಿ ಹೇಗಿದೆ, ಅದರದ್ದು ವಾರಂಟಿ ಏನಿದೆ, ಅಥವಾ ಅದು ಲೈಫ್ ಏನು ಕೊಡುತ್ತೆ, ಸೊ ಇದ್ಯಾವುದು ಕೂಡ ಯೋಚನೆ ಮಾಡೋದಿಲ್ಲ. ಉದಾಹರಣೆಗೆ ನೋಡೋದಾದರೆ, ಎ ಚೀಪ್ ಮೊಬೈಲ್ ಫೋನ್ ಕಾಸ್ಟ್ ₹8,000 ಬಟ್ ಫ್ರೀಕ್ವೆಂಟ್ಲಿ ಬ್ರೇಕ್ ಡೌನ್ಸ್. ಎ ರಿಯಲಬಲ್ ಫೋನ್ ಕಾಸ್ಟ್ $12,000 ಆ್ಯಂಡ್ ವರ್ಕ್ ವೆಲ್ 4 to 5 years. ಸೊ ಇತ್ತೀಚಿನ ದಿನಗಳಲ್ಲಿ ಅಂದರೆ ಎಲ್ಲರೂ ಮೊಬೈಲ್ ಪರ್ಚೇಸ್ ಮಾಡೋದ್ರಿಂದ ಒಂದು ಮೊಬೈಲ್ ಎಕ್ಸಾಂಪಲ್ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಸಾಮಾನ್ಯವಾಗಿ ಮೊಬೈಲ್ ಕೂಡ ಕೆಲವೊಂದು ಆಫರ್ಗಳು ಕೊಟ್ಟಿರ್ತಾರೆ. ಅಂದರೆ 50,000 ಇರೋ ಮೊಬೈಲ್ನ ನಾವು 20,000 ಕೊಡ್ತಾ ಇದ್ದೀವಿ ವಿತ್ ಒನ್ ಗಿಫ್ಟ್, ಸಮಥಿಂಗ್ ಏನೋ ಒಂದು ಡಿಸ್ಕೌಂಟ್ಸ್ ಇರುತ್ತೆ. ಸೊ ಈ ಡಿಸ್ಕೌಂಟ್ ಆಧಾರದ ಮೇಲೆ ನೀವು ರಿಲಯಬಲ್ ಇಲ್ಲದೆ ಇರೋವಂಥ ಕಂಪ್ನಿಗಳನ್ನು ಮೊಬೈಲ್ ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ, ಅವಾಗವಾಗ ರಿಪೇರ್ ಹೋಗೋದು ಒಂದಿರುತ್ತೆ, ಅಥವಾ ಸಡನ್ನಾಗಿ ಏನೋ ಒಂದು ಬೈ ಮಿಸ್ಟೇಕ್ ಅಥವಾ ನೀವು ಕೈಜಾರಿ ಬಿದ್ದಾಗ ಏನಾಗುತ್ತೆ, ಮೊಬೈಲ್ ಬಿದ್ದು ಹೊಡೆದೋಗೋ ಚಾನ್ಸಸ್ ಇರುತ್ತೆ, ಅಥವಾ ಇನ್ನೇನೋ ಬ್ಯಾಟ್ರಿ ಪ್ರಾಬ್ಲಮ್ ಇರುತ್ತೆ, ಅಥವಾ ಇನ್ನೇನೋ ಸಮಸ್ಯೆಗಳಿರುತ್ತೆ. ಅದು ಡ್ಯೂರಬಲ್ ಏನಾಗುತ್ತೆ, ಲೈಫ್ ಟೈಮ್ ಕಡಿಮೆ ಇರುತ್ತೆ. ಸೊ 4 ವರ್ಷ ಬರೋಂತಹ ಮೊಬೈಲು 6 ತಿಂಗಳಿಗೆ ಹೋಗ್ಬೋದು, 1 ವರ್ಷಕ್ಕೆ ಹೋಗ್ಬೋದು, ಅಥವಾ 2 ವರ್ಷಕ್ಕೆ ಹೋಗ್ಬೋದು. ಸೊ ಅದೇ ನೀವು ಗುಡ್ ಕಂಪನಿ ಅಥವಾ ಕ್ವಾಲಿಟಿ ಇರುವಂಥ ಕಂಪನಿ ಮೊಬೈಲ್ ನೀವು ಪರ್ಚೇಸ್ ಮಾಡಿದ್ರೆ, ಅದಕ್ಕಿಂತ ನೀವು ಏನು ಹಳೆ ಮೊಬೈಲ್ಗೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಾಯಿದ್ರೆ ಅದಕ್ಕಿಂತ ನೀವು ಸ್ವಲ್ಪ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಅಂದರೆ 8,000 ಇರೋ ಮೊಬೈಲ್ನ 12,000 ಬೈ ಮಾಡ್ತೀರಾ, ಬಟ್ ಅದು ವರ್ತ್ ಇಲ್ಲಿ ತನಕ ಅಪ್ ಟು 5 years ತನಕ ನಿಮಗೆ ಲೈಫ್ ಕೊಡುತ್ತೆ, ಮತ್ತು ಕ್ವಾಲಿಟಿನೂ ಕೂಡ ಚೆನ್ನಾಗಿರುತ್ತೆ, ಮತ್ತು ನಿಮಗೆ ವಿಸಿಬಿಲಿಟಿ ಕೂಡ ಚೆನ್ನಾಗಿರುತ್ತೆ, ಎಲ್ಲದೂ ಕೂಡ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಡಿಸ್ಕೌಂಟ್ಗೆ ಹೋಗೋದಕ್ಕಿಂತ ನೀವು ವ್ಯಾಲ್ಯೂ ಏನು ಬೈ ಮಾಡ್ತಾ ಇದ್ದೀರಾ ಅದು ಕ್ವಾಲಿಟಿ ಮತ್ತು ಕ್ವಾಂಟಿಟಿ ಇಲ್ಲ ಕ್ವಾಲಿಟಿ ನೋಡಿ, ಮತ್ತು ಲೈಫ್ ಡ್ಯೂರೇಷನ್ ನೋಡಿ, ಅದರ ಆಧಾರದ ಮೇಲೆ ನೀವು ಇನ್ವೆಸ್ಟ್ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ, ನೀವು ಹಣನ ಇನ್ವೆಸ್ಟ್ ಮಾಡ್ತಾ ಇರೋದು ನಿಮಗೆ ಲೈಫ್ ಸ್ಟೈಲ್ ಕೊಡಬೇಕಾಗತ್ತೆ. ಲೈಫಲ್ಲಿ ನಿಮಗೆ ಅದು ಎಂಟೈರ್ 4 to 5 years ಅದು ಲೈಫ್ ಬಂದಿಲ್ಲ ಅಂತ ಹೇಳಿದ್ರೆ, ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರು ಕೂಡ ವೇಸ್ಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನೀವು ಹಣ ಖರ್ಚು ಮಾಡೋದು ಏನು ಮಾಡ್ತಾ ಇದ್ದೀರಾ ಅದನ್ನು ಯೋಚನೆ ಮಾಡಿ ಬುದ್ಧಿವಂತಿಕೆಯಿಂದ ನೀವು ಖರ್ಚು ಮಾಡಿ ಅಂತ ಹೇಳ್ತಾ, ನನ್ನ ಇವತ್ತಿನ ಒಂದು 5 ಸೂತ್ರಗಳನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ, ಅಥವಾ ತಂತ್ರಗಳನ್ನು ನಾನು ಹೇಳ್ತಾ ಇದ್ದೀನಿ. ಇದನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿ ನೀವು ಮಾಡುವಂಥ ಖರ್ಚಲ್ಲಿ ಅಟ್ಲೀಸ್ಟ್ ಒಂದು 20% ಅಥವಾ 10 to 20% ಹಣ ನಿಮಗೆ ಉಳಿತಾಯ ಆಗುತ್ತೆ. ಆ ಹಣನ ನೀವು ನಿಮ್ಮ ಗೋಲ್ ಅಥವಾ ನಿಮ್ಮ ಎಮರ್ಜೆನ್ಸಿ ಫಂಡ್, ಅಥವಾ ನೀವು ಫಿಕ್ಸ್ಡ್ ಡೆಪಾಸಿಟ್ ಅಥವಾ ರಿಕರಿಂಗ್ ಡೆಪಾಸಿಟ್, ಅಥವಾ ನಿಮಗೆ ಯಾವುದು ಥರದ ನಿಮ್ಮ ಲೈಫ್ ಸ್ಟೈಲಲ್ಲಿ ಎಂಜಾಯ್ ಮಾಡಬೇಕು ಅಂತಿರದೆ ಆ ಒಂದು ಹಣನ ನೀವು ಯುಟಿಲೈಸ್ ಮಾಡ್ಕೊಂಡ್ರೆ ನಿಮ್ಮ ಲೈಫ್ ಸ್ಟೈಲಲ್ಲೂ ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಥ್ಯಾಂಕ್ ಯು ಫ್ರೆಂಡ್ಸ್, ನೀವು ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ, ವಾಚ್ ಮಾಡ್ತಾ ಇದ್ದೀರಾ, ಮತ್ತು ಕಮೆಂಟ್ ಮಾಡ್ತಾ ಇದ್ದೀರಾ. ಸೊ ಇವತ್ತಿನ ಒಂದು ಬುದ್ಧಿವಂತಿಕೆ ಖರ್ಚು ಮಾಡಲು 5 ತಂತ್ರಗಳು ಏನಿದೆ, ಇದು ನಿಮಗೆ ಹೇಗೆ ಅನ್ನಿಸ್ತು, ಉಪಯೋಗ ಆಯಿತಾ ಅಥವಾ ಉಪಯೋಗ ಆಗಿಲ್ವಾ, ಈ ವಿಚಾರವಾಗಿ ನೀವು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಬಂದು ವೆಲ್ತಿ ಕೃಷ್ಣ ಅಂತ ಹೇಳಿ, ವೆಲ್ತಿ ಕೃಷ್ಣ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.